ನಿಮ್ಮ ಹಿಸ್ಟ್ರಿಯನ್ನು ತಿಳಿಸಲು ಬಂದ ಹಿತೈಷಿ. ಮೊದಲು ನಮ್ಮ ಮಾತೇಳ ನಿನ್ನ ಹತ್ರ ನಮಗೇನೋ ಕೆಲಸ? ಏ ನಾಯಿ, ಸ್ವಲ್ಪ ಮನುಷ್ಯತ್ವ ಇಲ್ವೇ? ಏ ಸೌಮ್ಯ, ಇವನು ಮನುಷ್ಯನು ಅಂತ ಆಮೇಲೆ ಗೊತ್ತಾಗುತ್ತೆ. ನೀನು ಇದೇ ರೀತಿ ಮಾತಾಡ್ತಾ ಇದ್ರೆ ನಾನು ಸ್ಟೈಲ್ ಚೇಂಜ್ ಮಾಡ್ಬೇಕಾಗತ್ತೆ. ಆಮೇಲೆ ಆಗೋದೇ ಬೇರೆ. ಬಾಯಿಗೆ ಬಂದಂತೆ ಮಾತನಾಡಿದ್ರೆ ನಿನ್ನ ನಾಲಿಗೆಯನ್ನೇ ಸೀರಿ ಬಿಡ್ತೀನಿ. ಹುಷಾರ್ ಹುಷಾರ್. ಅಲ್ಲೋ ಮಾತು ಬಲ್ಲ ಮದಕರಿ, ಇಂಥ ಪೊಳ್ಳು ಬೆದರಿಕೆಗೆ ಹೆದರೋರಲ್ಲ ಕಣ ನಾವು. ಪಾಪ ನೋಡ, ನಮ್ಮ ಮುಂದೆ ನಿನ್ನ ಪ್ರೀತಿಯ ಬಾಯಿ ಹೇಗೆ ಬಂದಾಗಿದೆ ಅಂತ. ಸೌಮ್ಯ, ಸೌಮ್ಯ, ಯಾರು ಏನ್ ಹೇಳ್ತಾ ಇದ್ದಾರೆ ಇವರು? ಅಜಯ್, ಇವ್ರ ಹತ್ರ ನಮ್ಗೆ ಏನ್ ಕೆಲಸ ಇದೆ? ನಡೀಲಿ ಹೋಗೋಣ. ಅಲ್ಲ, ಹೋಗು ಸೌಮ್ಯ, ಹೋಗು ಹೋಗು. ಮುಂದೆ ನೋಡಿ ಈ ಜಯರಾಜ ಕಲ್ಚಳಕ ಹೇಗಿರುತ್ತೆ ಅಂತ. ಹೇಳಕ್ಕೆ ಬಾಸ್, ಇದನ್ನು ಯಾವ ಜಾಗಕ್ಕೆ ತಲುಪಿಸ್ಬೇಕು ಸಾಗಿಸುವ. ಓಕೆ ಬಾಸ್, ಹಾಗೇ ಮಾಡ್ತೇನೆ. ಸರ್ವಾಂಗ ಸುಂದರಿಯಾದ ನಿನ್ನ ಸೌಂದರ್ಯವನ್ನು ಸವಿದು ಬಳ್ಳಿಯಂತೆ ಬಳುಕುವ ಈ ಚಂದುಳ್ಳಿ ಚೆಲುವೆ ಪ್ರತಿದಿನ ನಾನಾ ತರ ಕನಸು ಕಾಣುತ್ತಿದೆ. ಏ ಸೌಮ್ಯ, ಸೌಮ್ಯ, ನಿನ್ನನ್ನು ಸುಮ್ಮನೆ ಬಿಡಕು ನಾನೇನು ಲಪಂಸಕನೆ. ಎಂತೆಂತ ಚಟ್ಟ ಕಟ್ಟಿಸೋ ಮಹಾನ್ ಚತುರ್ಜಾಣ. ಈ ಚಾಣಕ್ಯನ ಸುಳಿಯಲ್ಲಿ ಸಿಕ್ಕಿ ಬದುಕುಳೇನು ಸಾಧ್ಯವೇ? ನೋ, ನೆವರ್, ಇಟ್ಸ್ ಇಂಪಾಸಿಬಲ್. ಹೇಗೆ ಈ ಮುಂದೆ ನೋಡ್ತಾರೆ ಈ ಕೇಜಿ ಬಾಯಿನ ಕಾಳಸಪ್ಪದ ಕಣ ಮತ್ತು ಮೋಸದ ಬಲೆ ಬೀಸಿ ಆದ್ರೂ ಒಡಗಿಸುವೆ ನಿನ್ನ ಗೊತ್ತು. ಆ ನಂತರ ನಿನ್ನ ಮನದ ಪ್ರೇಯಸಿ ನನ್ನ ಸೊತ್ತು ಹೊತ್ತು ಗೊತ್ತಿಲ್ಲದೆ ಸವಿಯುವೆ ಸೌಮ್ಯಾಳ ತುಟಿ ಮತ್ತು